ಗಂಗಾ ತ್ರಿದೈವತ್ಯವಾಗಿರತಕ್ಕಂತಹ ತೀರ್ಥ. ಭಗವತ್ ಸಂಬಂಧಿಯಾದದ್ದು, ಬ್ರಹ್ಮದೇವರ ಸಂಬಂಧಿಯಾದದ್ದು ಹಾಗೂ ರುದ್ರದೇವರ ಸಂಬಂಧಿಯಾದದ್ದು. ಇದು ದೈವತೀರ್ಥವೂ ಹೌದು, ಅದರಲ್ಲಿ ಮತ್ತೆ ಪುನಃ ವಿಶೇಷ ವಿಶಿಷ್ಟವಾಗಿರತಕ್ಕಂಥ ತ್ರಿದೈವತ್ಯಕ ಮೂರೂ ದೇವತೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ತೀರ್ಥ. ಈ ಗೋದಾವರಿಯಲ್ಲಿಯೂ ಕೂಡ ಇಂತಹ ಒಂದು ಕಾಲ, ಸಿಂಹಸ್ಥಿತೇ ಸುರಗರವು, ಬೃಹಸ್ಪತ್ಯಾಚಾರ್ಯರು ಸಿಂಹರಾಶಿಯಲ್ಲಿ ಇರೋವಾಗ ಈ ಗೌತಮ ಮಹರ್ಷಿಗಳಿಂದ ರಚಿತವಾಗಿರತಕ್ಕಂತಹ ಗೋದಾವರಿ ಗೌತಮೀ ತೀರ್ಥ ಅಂತ ಪ್ರಸಿದ್ಧವಾಗ್ತಾ ಇದೆ. ಅಲ್ಲಿ ಗಂಗೆಯ ಸನ್ನಿಧಾನ ವಿಶೇಷವಾಗಿ ಇರುತ್ತೆ. ಭಾಗೀರಥಿ ನರ್ಮದಾಚ ಯಮುನಾಚ ಸರಸ್ವತಿ ಆಯಾಂತಿ ಭೀಮರಥ್ಯಾಧ್ಯಾಃ ಸ್ನಾತುಂ ಸಿಂಹಗತೆ ರವವು. ಸಿಂಹರಾಶಿಯಲ್ಲಿ ರವಿ ಇರೋ ಹೊತ್ತಿಗೆ ಈ ಎಲ್ಲ ನದಿಗಳ ಸನ್ನಿಧಾನವು ಕೂಡ ಈ ಗೋದಾವರಿಯಲ್ಲಿ ಇರುತ್ತೆ. ಇದು ಒಂದು ಭಾಗ ಆಯಿತು. ಇನ್ನು ಕ್ಷತ್ರಿಯನಿಂದ ತರಲ್ಪಟ್ಟಂತಹ ಗಂಗೆ, ಅದು ಸಗರೋ ನಾಮ ರಾಜಾಸೀತ್ ನಾಮ್ನ ಸಾಗರೋ ಮುನೆ. ಸಗರ ರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಅವನ ಅಶ್ವಮೇಧದ ಯಾಗದ ಅಶ್ವವನ್ನು ಅಪಹಾರ ಅಶ್ವ ಅಪಹೃತವಾಯಿತು. ಬ್ರಹ್ಮಪುರಾಣದಲ್ಲಿ ಈ ಅಶ್ವದ ಅಪಹರಣ ಮಾಡಿದ್ದು ರಾಕ್ಷಸರು. ಇತರ ಪುರಾಣಗಳಲ್ಲಿ ಉಲ್ಲೇಖಗೊಳ್ಳೋದು ಅಲ್ಲಿ ಇಂದ್ರದೇವ ಬಂದು ಅಪಹಾರ ಮಾಡಿದ ಅಂತ ಹೇಳಿಕೊಂಡು, ಇಲ್ಲಿ ರಾಕ್ಷಸರು ಅಪಹಾರ ಮಾಡಿದ್ದು ಅಂತಿದೆ. ಸಗರನ ಮಕ್ಕಳು ಅಶ್ವವನ್ನು ಹುಡುಕಿಕೊಂಡು ಹೊರಟರು. 3 ಲೋಕದಲ್ಲಿ ಹುಡುಕಿದ್ರು, ಎಲ್ಲಿ ಸಿಕ್ಕಿಲ್ಲ. ರಸಾತಲಕ್ಕೆ ಬಂದಿದ್ದಾರೆ. ಅಲ್ಲಿ ಕಪಿಲಮನಿಯ ಪಕ್ಕದಲ್ಲಿ ಆ ಅಶ್ವವನ್ನು ಕಂಡಿದ್ದಾರೆ. ಇವನೇ ನಮ್ಮ ಅಶ್ವವನ್ನು ಅಪಹಾರ ಮಾಡಿದವನು ಅಂತ ಭಾವಿಸಿಕೊಂಡು ಅವನ ಮೇಲೆ ದಾಳಿ ಮಾಡಿದಾಗ ಕಪಿಲಮುನಿಯ ದರ್ಶನ ಮಾತ್ರದಿಂದಾಗಿ ಅವರೆಲ್ಲರೂ ಕೂಡ ಸುಟ್ಟು ಬೂದಿಯಾಗಿ ಹೋಗಿದ್ದಾರೆ. ಇದರ ಪುರಾಣಗಳಲ್ಲಿ ಕಪಿಲಮುನಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಇವರೆಲ್ಲ ಅವನ ಮೇಲೆ ಆಕ್ರಮಣಕ್ಕೆ ಮುಂದಾದಾಗ ಸುಟ್ಟು ಬೂದಿಯಾಗದ್ರು ಹೋದರು. ಇಲ್ಲಿ ಕಥೆ ಹೀಗಿದೆ. ಕಪಿಲೋಪಿ ಮಹಾಪ್ರಾಜ್ಞ ತತ್ರ ಶೇತೆ ರಸಾತಲೆ. ಕಪಿಲಮುನಿಗಳು ಇಲ್ಲಿ ಮಲಗಿಕೊಂಡಿದ್ದಾರೆ. ಯಾಕೆ? ನಾವು ಮುಚುಕುಂದನ ಕಥೆಯನ್ನೇನು ಕೇಳ್ತಾ ಇದ್ದೇವೆ, ಆ ಮುಚುಕುಂದನ ಕಥೆಯ ಹೋಲಿಕೆ ಇಲ್ಲಿದೆ. ಪುರಾಚ ಸಾಧಿತಂ ತೇನ ದೇವಾನಾಂ ಕಾರ್ಯಮುತ್ತಮಂ ವಿನಿದ್ರೇಣ ತದ ಶ್ರಾಂತಃ ಸಿದ್ಧೇ ಕಾರ್ಯೇತು ಸುರಾನ್ ಪ್ರತಿ. ಕಪಿಲ ಮಹರ್ಷಿಗಳು ಹಿಂದೊಮ್ಮೆ ದೇವತೆಗಳ ಕಾರ್ಯ ಸಾಧನೆಗೋಸ್ಕರ ದೇವಲೋಕಕ್ಕೆ ಹೋಗಿದ್ರು. ಆ ಕಾರ್ಯಸಾಧನೆ ಮಾಡುವಾಗ ನಿದ್ರೆಯೇ ಇಲ್ಲ. ಹಾಗಾಗಿ ಕಾರ್ಯಸಾಧನೆ ಮಾಡಿದ ಬಳಿಕ ದೇವತೆಗಳು ನನಗೇನು ಬೇಕು ಅಂತ ಕೇಳಿದರೆ ನನಗೆ ನಿದ್ದೆ ಬೇಕು ಅಂತ ಕೇಳಿದ್ದಾರೆ. ಯಾರು ಅಲ್ಲಿ ಬಂದು ನಮ್ಮನ್ನು ಎಬ್ಬಿಸಲೂಬಾರದು ಅಂತಹ ಸ್ಥಳ ರಸಾತಲಕ್ಕೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ದಾರೆ. ಕಪಿಲ ಮುನಿಗಳು ಅಂತಾ ಇದ್ದಾರೆ, ಯೋ ಮಾಂ ಉತ್ಥಾಪಯೇನ್ ಮಂದಃ ಭಸ್ಮೀಭೂಯಾಚ ಸತ್ವರಂ. ಯಾರು ನನ್ನಲ್ಲಿಂದ ಎಬ್ಬಿಸ್ತಾ ಇದ್ದಾರೋ ದರ್ಶನ ಮಾತ್ರದಿಂದ ಅವರು ಸುಟ್ಟು ಬೂದಿಯಾಗಿ ಹೋಗಲಿ. ಹೀಗೆ ದೇವತೆಗಳಿಂದ ಪ್ರಾರ್ಥಿತರಾಗಿ ಆ ಕಪಿಲ ಮುನಿಗಳು ಹೋಗಿ ರಸಾತಲದಲ್ಲಿ ಮಲಗಿದ್ದಾರೆ. ಇವರು ಹೋಗಿ ಮಲಗಿರತಕ್ಕಂತಹ ಕಪಿಲ ಮಹರ್ಷಿಗಳಿಗೆ ಓದಿದ್ದಾರೆ. ಕಪಿಲ ಮುನಿಗಳು ಎದ್ದು ಕುಳಿತು
ದರ್ಶನ ಮಾತ್ರದಿಂದ ಅವರನ್ನೆಲ್ಲ ಸುಟ್ಟು ಬೂದಿ ಮಾಡಿದ್ದಾರೆ. ಹೋದವರು ಮರಳಿ ಬಂದಿಲ್ಲ, ಎಲ್ಲಿ ಹೋಗಿದ್ದಾರೆ ಏನಾಗಿದ್ದಾರೆ ಗೊತ್ತಿಲ್ಲ. ನಾರದ ಕಥಯಾಮಾಸ ಸಗರಾಯ ಮಹಾತ್ಮನೇ ಜಾನಾತಿ ದೀಕ್ಷಿತಃ ಸಗರೋ ನೃಪಃ. ಅವನಿಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿಕೊಂಡು ನಾರದರು ಬಂದು ವಿಷಯ ಹೀಗಾಗಿ ಹೋಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಒಬ್ಬ ಮಕ್ಕಳಲ್ಲಿ ಹೆಂಡತಿಯಲ್ಲಿ 60,000 ಮಂದಿ ಮಕ್ಕಳು, ಅವರೆಲ್ಲ ಹೀಗೆ ಬಂದವರಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ಇನ್ನೊಬ್ಬ ಮಡದಿಯಲ್ಲಿ ಅಸಮಂಜ ಅನ್ನತಕ್ಕಂತಹ ಪುತ್ರ, ಊರಲ್ಲಿರ್ತಕ್ಕ ಅಸಮಂಜಸ ನಡತೆ, ಆದ್ದರಿಂದ ಅವನಿಗೆ ಅಸಮಂಜ ಅಂತ ಹೆಸರು. ಮಕ್ಕಳನ್ನೆಲ್ಲ ಎತ್ತಿ ಸರಯೂ ನದಿಗೆ ಎಸೆಯುತ್ತಾ ಇದ್ದ ರಾಜಕುವರ. ಸಗರ ಇವನ ಇಂತಹ ದುರ್ನಡತೆಯಿಂದ ಬೇಸತ್ತು ಅವನು ದೇಶಭ್ರಷ್ಟನನ್ನಾಗಿ ಮಾಡಿದ. ವಸ್ತುತಃ ಆ ವ್ಯಕ್ತಿ ದೊಡ್ಡ ಸಾಧಕ. ದೇಶಭ್ರಷ್ಟನಾಗಬೇಕು ಅಂತ ಬಯಸಿ ಇಂತಹ ಕಾರ್ಯಗಳನ್ನು ಮಾಡಿ ತಂದೆಯಿಂದ ದೇಶಭ್ರಷ್ಟನಾದವ. ದೇಶಭ್ರಷ್ಟನಾಗಿ ಹೊರಟು ಹೋಗುವಾಗ ತಾನು ಯಾರನ್ನೆಲ್ಲ ಯಾವ ಮಕ್ಕಳನ್ನ ಸಂಹಾರ ಮಾಡಿದ್ದಾನೆ ಸರಯೂ ನದಿಗೆ ಎಸೆದು ಯೋಗ ಸಾಮರ್ಥ್ಯದಿಂದ ಅವರನ್ನೆಲ್ಲ ಮತ್ತೆ ಪುನಃ ಕರೆದು ಕೊಡಿಸಿ ತಾನು ಹೋಗಿದ್ದಾನೆ. ಅಂತಹ ವ್ಯಕ್ತಿ ಅವನು. ಅವನ ಮಗ ಅಂಶುಮಾನಿತಿ ವಿಖ್ಯಾತ ಪುತ್ರ ತಸ್ಯ ಅಸಮಂಜಸಃ. ಅಂಶುಮಾನ್ ಅಂತ ಹೇಳಿಕೊಂಡು ಅವರ ಪುತ್ರ. ಅವನನ್ನು ಕರೆದು ಸಗರ ರಾಜ ಅಂತ ಇದ್ದಾನೆ, ಹೀಗೀಗೆ ನಿನ್ನ ಚಿಕ್ಕ ಬಂದಿರೋ ಹೋದವರು ಅವರು ಇಂತಹ ಗತಿಯಾಗಿ ಹೋಗಿದೆ, ಕುದುರೆ ಇಂತಹ ಕಡೆ ಇದೆ, ಅಲ್ಲಿಂದ ಅದನ್ನು ಕರ್ಕೊಂಬರಬೇಕು. ಆ ಕಾರ್ಯವನ್ನು ಮಾಡಿದ. ಹಾಗೆ ಕಪಿಲಂಚ ಸಮಾರಾಧ್ಯ ಅಂಶುಮಾನಪಿ ಬಾಲಕಃ ಸಗರಾಯ ಹಯಂ ಪ್ರಾದಾತ್ ತತಃ ಪೂರ್ಣೋ ಭವತ್ಕ್ರತು. ಬಾಲಕನಾಗಿರತಕ್ಕಂತಹ ಅಂಶುಮಾನ್ ಅವನು ಕಪಿಲ ಮಹರ್ಷಿಗಳನ್ನು ಪೂಜಿಸಿ ಅವರ ಅನುಮತಿಯಂತೆ ಆ ಕುದುರೆಯನ್ನು ಬಂದು ತಗೊಂಬಂದು ಅಜ್ಜನಿಗೆ ಮರಳಿಸಿದ್ದಾನೆ. ಅಶ್ವಮೇಧ ಯಾಗ ಮುಗಿದು ಹೋಯಿತು. ಅಲ್ಲಿಂದ ಮುಂದೆ ಆ ಅಂಶವಂತನ ಮಗ ದಿಲೀಪನ ಮಗ ಭಗೀರಥ ಅವನು ಬಂದು ಸಗರನಲ್ಲಿ ಕೇಳ್ತಾ ಇದ್ದಾನೆ, ಆ 60,000 ಮಂದಿ ಏನು ಸತ್ತಿದ್ದಾರೆ ಅವರಿಗೆ ಸದ್ಗತಿ ಹೇಗೆ? ಭಗೀರಥನಿಗೆ ಸಗರ ರಾಜ ಅಂತ ಇದ್ದಾನೆ, ಕಪಿಲೋ ವ್ಯಕ್ತಿ ಪುತ್ರಕ, ಆ ಕಪಿಲಂದ್ರ ಹೊಳಿಗೆ ಹೋಗಿ ಕೇಳು. ಭಗೀರಥ ಕಪಿಲದೇವರ ಬಳಿಗೆ ಹೋಗಿದ್ದಾನೆ. ರಸಾತಲಕ್ಕೆ ಹೋಗಿ ಕಪಿಲಂಚ ನಮಸ್ಕೃತ್ವ ಸರ್ವಂ ತಸ್ಮೇನ್ ನಿವೇದಯೇತ. ತಾನು ಯಾರು, ಎಲ್ಲಿಂದ ಬಂದೆ, ಯಾಕೋಸ್ಕರ ಬಂದಿದ್ದೇನೆ ಎಲ್ಲ ತಿಳಿಸ್ತಾ ಇದ್ದಾನೆ. ಆವಾಗ ಸಮುನಿಸ್ತು ಚಿರಂ ಧ್ಯಾತ್ವ ತಪಸಾರಾಧ್ಯ ಶಂಕರಂ ಜಟಾಜಲೇನ ಸ್ವಪಿತೃನ್ ಆಪ್ಲಾವ್ಯನ್ ನೃಪಸತ್ತಮ. ಕಪಿಲ ಮಹರ್ಷಿಗಳು ಆ ಭಗೀರಥನಿಗೆ ಆದೇಶಿಸ್ತಾ ಇದ್ದಾರೆ, ರುದ್ರದೇವರ ಜಟೆಯಲ್ಲಿ ಇರತಕ್ಕಂಥ ಗಂಗೆಯನ್ನು ನೀನು ತೆಗೆದುಕೊಂಡು ಬಂದದ್ದಾದರೆ ಆವಾಗ ತತಃ ಕೃತಾರ್ಥೋ ಭವಿತಾ ತ್ವಂ, ನೀನು ಕೃತಾರ್ಥನಾಗ್ತಿ, ನಿನ್ನ ಪಿತೃಗಳಿಗೂ ಕೂಡ ಸದ್ಗತಿಯಾಗತ್ತೆ, ಹಾಗೆ ಮಾಡು. ತಚ್ಛುತ್ವ ಸಮುನೇರ್ವಾಕ್ಯಂ ಮುನಿಂ ನತ್ವಾ ಅಗಾತ್ ನಗಂ ಕೈಲಾಸಂ ಸ ಶುಚಿರ್ಭೂತ್ವ ಬಾಲೋ ಬಾಲಕ್ರಿಯಾನ್ವಿತಃ ತಪಸೇ ನಿಶ್ಚಯಂ ಕೃತ್ವ ಉವಾಚ ಸ ಭಗೀರಥಃ. ಭಗೀರಥ ಹಿಮೋತ್ಪರ್ವತಕ್ಕೆ ಹೋಗಿ ರುದ್ರದೇವರನ್ನು ತಪಸ್ಸಿನಿಂದ ಒಲಿಸಿಕೊಂಡ. ನಾನೊಬ್ಬ ಬಾಲಕ ಇದ್ದೇನೆ, ಬಾಲಬುದ್ಧಿ ನನ್ನದು, ನೀನು ಬಾಲಚಂದ್ರಧರ ಇದ್ದಿ, ನನ್ನ ಮೇಲೆ ಪ್ರಸನ್ನನಾಗು, ಗಂಗೆಯನ್ನು ಕಳುಹಿಸಿಕೊಡು. ಜಟಾಸ್ಥಿತಾಂ ಪಿತॄಣಾಂ ಮೇ ಪಾವನಾಯ ಸರಿದ್ವರಾಂ ತಾಮೇವ ದೇಹಿ ದೇವೇಶ ಸರ್ವಂ ಪೂರ್ಣಂ ತಥೋ ಭವೇತ್. ರುದ್ರದೇವರು ಪ್ರಸನ್ನರಾದಾಗ ಕೇಳ್ಕೋತಾ ಇದ್ದಾನೆ, ಗಂಗೆಯನ್ನು ಕಳುಹಿಸಿಕೊಡು ಸ್ವಾಮಿ. ರುದ್ರದೇವರಂದರು, ದತ್ತಾಮಯೇಯಂ ತೇ ಪುತ್ರ ಪುನಸ್ತಾಂ ಸ್ತುಹಿ ಸುವ್ರತ. ಆಗಲಿ ನಿನಗೆ ಕೊಟ್ಟಿದ್ದೇನೆ, ಆ ಗಂಗೆಯನ್ನು ಒಲಿಸಿಕೊಂಡು ಆಕೆಯನ್ನು ಕರ್ಕೊಂಡು ಹೋಗು. ಭಗೀರಥ ಪುನಃ ತಪಸ್ಸಿಗಳಿದ, ಗಂಗೆಯನ್ನು ಪ್ರಾರ್ಥಿಸ್ತಾ ಇದ್ದಾನೆ. ದೇವಿಮೇ ಪಿತರ ಶಾಪಾತ್ ಕಪಿಲಸ್ಯ ಮಹಾಮುನೇ ಪ್ರಾಪ್ತಾಸ್ತೆ ವಿಗತಿಂ ಮಾತಃ
ತಸ್ಮಾತ್ ಮಾಂ ಪಾತುಮರ್ಹಸಿ, ನನ್ನ ರಕ್ಷಿಸಬೇಕು. ನಮ್ಮ ಪೂರ್ವಜರು ಕಪಿಲ ಮಹರ್ಷಿಗಳ ಶಾಪದಿಂದಾಗಿ ದುರ್ಗತಿಯನ್ನು ಪಡೆದಿದ್ದಾರೆ, ಅವರ ಸದ್ಗತಿಗೋಸ್ಕರ ನೀನು ಧರೆಗೆ ಇಳಿದು ಬರಬೇಕು ಎಂದು ಪ್ರಾರ್ಥನೆ ಮಾಡಿದಾಗ ಆಕೆಯ ಪ್ರಾರ್ಥನೆಗೆ ಒಲಿದು ವಿಂಧ್ಯಸ್ಯ ದಕ್ಷಿಣೇ ಗಂಗಾ ಭಾಗೀರಥಿ ದೇವನದಿ ಹಿಮೋಚ್ಛಿಖರಾಶ್ರಯ ಮಹೇಶ್ವರ ಜಟಾವಾರಿ, ಹಿಮೋತ್ಪರ್ವತದ ತಪ್ಪಲಲ್ಲಿ ಆಕೆ ಬಿದ್ದು ಅಲ್ಲಿಂದ ಹರಿದು ಬಂದಿದ್ದಾಳೆ. ಭಗೀರಥನ ಪ್ರಾರ್ಥನೆಯಂತೆ ಆಕೆ ಆತನ ಪೂರ್ವಜರನ್ನೆಲ್ಲ ಉದ್ಧಾರ ಮಾಡಿದ್ದಾಳೆ. ಹೀಗೆ ಒಬ್ಬಳೇ ಗಂಗೆ, ವಿಂಧ್ಯಸ್ಯ ದಕ್ಷಿಣೇ ಗಂಗಾ ಗೌತಮೀ ಸಾ ನಿಗದ್ಯತೆ, ಉತ್ತರ ಭಾಗದಲ್ಲಿ ಆಕೆ ಗಂಗಾ ಎಂಬುದಾಗಿಯೂ ದಕ್ಷಿಣ ಭಾಗದಲ್ಲಿ ಗೋದಾವರಿ ಗೌತಮಿ ಎಂಬುದಾಗಿಯೂ ಕೂಡ ಪ್ರಸಿದ್ಧಳಾಗಿದ್ದಾಳೆ. ಹೀಗೆ ಆ ಗೋದಾವರಿಯ ಮಹತ್ವವನ್ನು ವರ್ಣಿಸಿ, ಗೋದಾವರಿ ಅಂತ ಹೇಳಿದರೆ ಯಾರು ಅನ್ನೋದನ್ನು ತಿಳಿಸಿ, ಆ ಗೋದಾವರಿ ಕ್ಷೇತ್ರದಲ್ಲಿ ಯಾರ್ಯಾರೆಲ್ಲ ಮಿಂದು ಎಲ್ಲೆಲ್ಲಿ ಮಿಂದು ತಮ್ಮ ಪಾಪವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ, ಅದರ ಹಿನ್ನೆಲೆಯ ಕಥೆ ಏನು ಅನ್ನೋದನ್ನು ಇನ್ನೆಲ್ಲ ವಿಸ್ತಾರವಾಗಿ ಅನೇಕ ಕಥೆಗಳ ಮೂಲಕ ಗೋದಾವರಿಯ ಮಹತ್ವವನ್ನು ಮುಂದಿನ ಅಧ್ಯಾಯಗಳಲ್ಲಿ ವರ್ಣಿಸ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.